ಜಿ ಕಾಯ್ದೆಯ ವಿರುದ್ಧ ನಿರ್ಣಯ ಅಂಗೀಕಾರ ಆಗಿದೆ. ಖಂಡನಾ ನಿರ್ಣಯವನ್ನ ಅಂಗೀಕರಿಸಲಾಗಿದೆ. ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ನಿರ್ಣಯ ಅಂಗೀಕಾರ ಆಗಿದೆ. ಮನ್ರೇಗಾ ಹೆಸರು ಬದಲಾವಣೆಗೆ ಖಂಡನಾ ನಿರ್ಣಯವನ್ನ ಮಂಡಿಸಲಾಗಿದೆ. ನಿರ್ಣಯದ ಪ್ರತಿಯನ್ನ ಹರಿದು ಬಿಜೆಪಿ ಸಭಾತ್ಯಾಗ ಮಾಡಿ ಇದನ್ನ ವಿರೋಧ ಮಾಡಿದೆ. ಆದರೆ ಸಭಾತ್ಯಾಗದ ಬಳಿಕ ಇದನ್ನ ಸ್ಪೀಕರ್ ಖಾದರ್ ಅವರು ಮತಕ್ಕೆ ಹಾಕಿದ್ರು. ಹೀಗಾಗಿ ನಿರ್ಣಯ ಅಂಗೀಕಾರ ಆಯಿತು. ಅದಾದ ಬಳಿಕ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದಾರೆ. ಮನ್ರೇಗಾ ಬೆಂಬಲಿಸಿ ಕರೆದಿದ್ದಂತಹ ವಿಶೇಷ ಅಧಿವೇಶನ ಆ ಮೂಲಕ ಅಂತ್ಯ ಆಗಿದೆ. ವಿಧಾನಸಭೆಯ ಬಳಿಕ ವಿಧಾನ ಪರಿಷತ್ನಲ್ಲೂ ಕೂಡ ನಿರ್ಣಯ ಅಂಗೀಕಾರ ಆಗಿದೆ. ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದನ ಪರವಾಗಿದೆ. ನಿರ್ಣಯವು ಅಂಗೀಕೃತವಾಗಿದೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ಕಾಯ್ದೆಯನ್ನು ರದ್ದುಪಡಿಸುವ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮರುಸ್ಥಾಪಿಸಬೇಕೆಂಬ ಕೇಂದ್ರ ಸರ್ಕಾರವನ್ನು ಈ ಸದನವು ಸರ್ವಾನುಮತದಿಂದ ಒತ್ತಾಯಿಸಿರುತ್ತದೆ ಎಂಬ ನಿರ್ಣಯವನ್ನು ಸದನದಿಂದ ಮಂಡಿಸಿ ಅಂಗೀಕರಿಸಲಾಗಿದೆ. ವಿಧಾನಸಭೆಯಲ್ಲಿ ದೌರ್ಜನ್ಯ ಮಾಡಿ ನಿರ್ಣಯ ತಂದಿದ್ದಾರೆ. ಸರ್ಕಾರ ತಂದಿರುವ ನಿರ್ಣಯ ಅಕ್ರಮ ಅಂತ ಆರ್ ಅಶೋಕ್ ವಿರೋಧಿಸಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ನಿರ್ಣಯ ಇದು ಇಲ್ಲಿಗಲ್. ರೂಲ್ಸ್ ಬುಕ್ಕಲ್ಲಿ ಕ್ಲಿಯರ್ ಆಗಿದೆ, 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರ್ದು ಅಂತ ಇದೆ. ಇವರು 5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ. ನಿನ್ನೆಯಿಂದ ಶುರುವಾಗಿದೆ. ಅಂದರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು. ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ಕಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ. ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್, ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗಬೇಕು. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ.